ಸ್ನೇಹಿತರೆ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ಡಬಲ್ ರೋ ರಿಪೇರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಭುಜ ನೋವು ಮತ್ತು ರೊಟೇಟರ್ ಕಫ್ ಟೇರ್ ಅನ್ನೋದನ್ನ ನೀವು ಕೇಳಿದ್ದೀರಾ. ಎಷ್ಟೊಂದು ಜನ ಕೈ ಎತ್ತಕ್ಕೆ ಆಗ್ತಾ ಇರೋದಿಲ್ಲ, ಭುಜ ನೋವಾಗಿರುತ್ತೆ. ಡಯಾಗ್ನೋಸಿಸ್ ಏನಂದರೆ ರೊಟೇಟರ್ ಕಫ್ ಟೇರ್ ಅಂತ ಗೊತ್ತಾಗುತ್ತೆ. ರೊಟೇಟರ್ ಕಫ್ ಟೇರ್ ಆಗಿದೆ ಅಂತ ಅವ್ರಿಗೆ ಗೊತ್ತಾದ ಮೇಲೆ ಡಾಕ್ಟ್ರ್ ಏನು ಹೇಳ್ತಾರೆ, ಡಬಲ್ ರೋ ರಿಪೇರ್ ಮಾಡಬೇಕು ನಿಮಗೆ ಅಂತ ಹೇಳ್ತಾರೆ. ಡಬಲ್ ರೋ ಅಂದರೆ ಏನು ಅದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಈ ರೊಟೇಟರ್ ಕಫ್ ಟೆಂಡಾನ್ಸ್ ಸುಪ್ರಾಸ್ಪೆನಟಸ್ ಮತ್ತು ಇನ್ಫ್ರಾಸ್ಪೆನಟಸ್ ಏನಿದೆ ಸಾಮಾನ್ಯವಾಗಿ ಹರಿದಿರುತ್ತೆ. ಇದನ್ನು ನಾವು ಈ ಮೂಳೆಗೆ ತಂದು ಕೂರಿಸೋದನ್ನೇ ರೊಟೇಟರ್ ಕಫ್ ಟೇರ್ ಅಂತ ರಿಪೇರ್ ಅಂತ ಹೇಳ್ತೀವಿ. ಈ ಹರಿದಿರೋ ಟೆಂಡಾನ್ಸ್ನ ಮೂಳೆಗೆ ತಂದು ಕೂರಿಸೋದ್ರಲ್ಲಿ ಸಿಂಗಲ್ ರೋ ಮತ್ತು ಡಬಲ್ ರೋ ಎರಡು ರೀತಿಯಲ್ಲಿ ನಾವು ಮಾಡ್ಬೋದು. ಸಿಂಗಲ್ ರೋ ಅಂತಂದರೆ ಇದನ್ನು ಇಲ್ಲಿಗೆ ಒಂದೇ ಕಡೆ ಅಟ್ಯಾಚ್ ಮಾಡಿ ಬಿಡೋವಂಥದ್ದು. ಡಬಲ್ ರೋ ಅಂತಂದರೆ ಒಂದು ಕಡೆ ಅಟ್ಯಾಚ್ ಆಗಿರುತ್ತೆ ಮತ್ತು ಇನ್ನೊಂದು ಕಡೆ ತಂದು ಇದನ್ನು ಇಲ್ಲಿ ನಾವೇನು ಒಳಗಡೆ ಆ್ಯಂಕರ್ಸ್ ಅಂತ ಹಾಕಿ ಮೇಲ್ಗಡೆ ಇದನ್ನು ನಾವು ಸೂಚರ್ ಮಾಡಿರ್ತೀವಿ, ಸ್ಟಿಚ್ ಮಾಡಿರ್ತೀವಿ, ಆ ದಾರನ ಮೇಲೆ ತಂದು ಇಲ್ಲಿ ನಾವು ಆ್ಯಂಕರ್ಸ್ ಹಾಕ್ತೀವಿ. ಅದರಿಂದ ಇಷ್ಟಾಗಲ ರೆಕ್ಟ್ಯಾಂಗ್ಯುಲರ್ ಏರಿಯಾ ಈ ಟೆಂಡಾನ್ ಮತ್ತು ಈ ಬೋನು ಕಾಂಟ್ಯಾಕ್ಟಲ್ಲಿರುತ್ತೆ. ಸೊ ಇದರಿಂದ ನಾವು ಏನೇನು ಉಪಯೋಗಗಳು ಡಬಲ್ ರೋ ರಿಪೇರಲ್ಲಿ ಅಂತಂದರೆ, ಒಂದು, ಟೆಂಡಾನ್ ಬೋನ್ ಕಾಂಟ್ಯಾಕ್ಟ್ ಏರಿಯಾ ಜಾಸ್ತಿ ಆಗುತ್ತೆ. ಸ್ಟ್ರಕ್ಚರಲ್ ಇಂಟೆಗ್ರಿಟಿ ಅಂದರೆ ಮೊದಲು ಹೇಗಿರುತ್ತೆ ಹಾಗೆ ನಾವು ರೀಕ್ರಿಯೇಟ್ ಮಾಡೋದ್ರಿಂದ ಹೀಲಿಂಗ್ ಚೆನ್ನಾಗಾಗುತ್ತೆ. ಗ್ಯಾಪ್ ಇರೋದಿಲ್ಲ, ಗ್ಯಾಪ್ ಫಾರ್ಮೇಷನ್ ಆಗೋದಿಲ್ಲ. ಒಳಗಡೆ ಜಾಯಿಂಟಲ್ಲಿರೋ ಲಿಕ್ವಿಡ್ ಒಳಗಡೆ ಹೋಗಿಲ್ಲದೆ ಇರೋದ್ರಿಂದ ಇಷ್ಟಾಗಲ ರಕ್ತ ಸಂಚಾರ ಚೆನ್ನಾಗಾಗಿ ಹೀಲ್ ಆಗುತ್ತೆ. ರೆಡ್ಯೂಸ್ ಗ್ಯಾಪ್ ಫಾರ್ಮೇಷನ್ ಅಂತ ಹೇಳ್ತೀವಿ. ರೀಟೇರ್ ರೇಟ್ ಕಡಿಮೆ, ಅಂದರೆ ಮತ್ತು ಹರಿಯುವಂಥ ಚಾನ್ಸಸ್ ಕಡಿಮೆ ಆಗುತ್ತೆ. ಸೊ 3 ಸೆಂಟಿಮೀಟರ್ ಜಾಸ್ತಿ ಟೇರ್ ಇದ್ದರೆ ಡೆಫಿನೆಟ್ಲಿ ಡಬಲ್ ರೋ ರಿಪೇರ್ ಮಾಡೋದೇ ಉತ್ತಮ ಅಂತ ಸ್ಟಡೀಸು ಹೇಳ್ತಾ ಇದೆ. ಸೊ ಇದರಿಂದ ಈ ಒಂದು 5 ಪ್ರಯೋಜನಗಳನ್ನ ನಾನು ಹೇಳಿದ್ದೀನಿ ಡಬಲ್ ರೋ ರಿಪೇರ್ ಮಾಡೋದು ಸಿಂಗಲ್ ರೋಗಿಂತ. ಈ ಒಂದು ವಿಡಿಯೋ ನಿಮಗೆ ಉಪಯೋಗ ಆಯಿತು ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.